ಒಪ್ಪಿಲಿಯಪ್ಪನ್ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದ್ದು, ಇದು ತಿರುನಾಗೇಶ್ವರಂ ಬಳಿ ಇದೆ ಮತ್ತು ದಕ್ಷಿಣ ಭಾರತದ ರಾಜ್ಯವಾದ ತಮಿಳುನಾಡಿನ ಕುಂಭಕೋಣಂನ ಹೊರವಲಯದಲ್ಲಿರುವ ತಿರುವಿನ್ನಗರ ಎಂಬ ಹಳೆಯ ಹೆಸರಿನಿಂದಲೂ ಕರೆಯಲ್ಪಡುತ್ತದೆ. ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ ಈ ದೇವಾಲಯವು 6ನೇ ಮತ್ತು 9ನೇ ಶತಮಾನದ ಆಳ್ವಾರ್ ಸಂತರ ಆರಂಭಿಕ ಮಧ್ಯಕಾಲೀನ ತಮಿಳುನಾಲಯರ ದಿವ್ಯ ಪ್ರಬಂಧದಲ್ಲಿ ವೈಭವೀಕರಿಸಲ್ಪಟ್ಟಿದೆ. ಇದನ್ನು ವಿಷ್ಣುವಿಗೆ ಸಮರ್ಪಿತವಾದ 108 ದಿವ್ಯ ದೇಶಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ವಿಷ್ಣುವನ್ನು ಒಪ್ಪಿಲಿಯಪ್ಪನ್ ಎಂದು ಮತ್ತು ಅವನ ಪತ್ನಿ ಲಕ್ಷ್ಮಿಯನ್ನು ಭೂದೇವಿ ಎಂದು ಪೂಜಿಸಲಾಗುತ್ತದೆ. ಈ ದೇವಾಲಯವು ಪಂಚಕ್ಷೇತ್ರಗಳಲ್ಲಿ ಒಂದಾಗಿದೆ. ಅಲ್ಲಿ ಲಕ್ಷ್ಮಿ ಭೃಗು ಋಷಿಯ ಮಗಳಾದ ಭಾರ್ಗವಿಯಾಗಿ ಜನಿಸಿದಳು. ಈ ದೇವಾಲಯವು ಗಮನಾರ್ಹ ಪ್ರಾಚೀನತೆಯನ್ನು ಹೊಂದಿದೆ ಮತ್ತು 8ನೇ ಶತಮಾನದ ಅಂತ್ಯದ ಮಧ್ಯಕಾಲೀನ ಚೋಳರಿಂದ ಪ್ರಾರಂಭಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ. ನಂತರದ ಕೊಡುಗೆಗಳು ತಂಜಾವೂರು ನಾಯಕರಿಂದ ವಿಭಿನ್ನ ಸಮಯಗಳಲ್ಲಿವೆ. ಈ ದೇವಾಲಯವು ಚೋಳರ ಕಾಲದ 2 ಶಾಸನಗಳನ್ನು ಹೊಂದಿದೆ: 5 ಹಂತದ ರಾಜಗೋಪುರ ಮತ್ತು 1 ಗ್ರಾನೈಟ್ ಗೋಡೆ. ಈ ಸಂಕೀರ್ಣವು ಅದಕ್ಕೆ ಸಂಬಂಧಿಸಿದ ಎಲ್ಲಾ ದೇವಾಲಯಗಳು ಮತ್ತು ಜಲಮೂಲಗಳನ್ನು ಒಳಗೊಂಡಿದೆ. ಒಪ್ಪಿಲಿಯಪ್ಪನ್ ಋಷಿ ಮಾರ್ಕಂಡೇಯ ಮತ್ತು ಹಿಂದೂ ದೇವತೆಗಳಾದ ಭೂದೇವಿ, ಬ್ರಹ್ಮ ಮತ್ತು ಶಿವನಿಗಾಗಿ ಕಾಣಿಸಿಕೊಂಡಿದ್ದಾನೆಂದು ನಂಬಲಾಗಿದೆ. ದೇವಾಲಯವು 6 ದೈನಂದಿನ ಆಚರಣೆಗಳನ್ನು ಮತ್ತು 3 ವಾರ್ಷಿಕ ಉತ್ಸವಗಳನ್ನು ಆಚರಿಸುತ್ತದೆ. ತಮಿಳು ತಿಂಗಳಾದ ಪಂಗುನಿನಲ್ಲಿ ಆಚರಿಸಲಾಗುವ ರಥೋತ್ಸವವು ಅತ್ಯಂತ ಪ್ರಮುಖವಾಗಿದೆ. ಈ ದೇವಾಲಯವನ್ನು ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯು ನಿರ್ವಹಿಸುತ್ತದೆ. ಹಿಂದೂ ಪುರಾಣದ ಪ್ರಕಾರ ವೃಂದ ಎಂಬ ಹೆಸರಿನ ಯುವತಿಯೇ ತುಳಸಿಯಾಗಿ ಗಿಡದ ರೂಪ ಪಡೆದಿರುವುದು. ಈಕೆ ಜಲಂಧರನೆಂಬ ದುಷ್ಟ ರಾಜನನ್ನು ಮದುವೆಯಾಗಿರುತ್ತಾಳೆ. ಅವಳಿಗೆ ಮಹಾವಿಷ್ಣುವಿನ ಮೇಲೆ ವಿಶೇಷ ಭಕ್ತಿ. ಇದು ಜಲಂಧರನಿಗೆ ಇಷ್ಟವಿರುವುದಿಲ್ಲ. ಆತ ದೇವತೆಗಳಿಗೆ ಉಪಟಳ ನೀಡುತ್ತಿರುತ್ತಾನೆ. ಶಿವನು ಏನು ಮಾಡುವುದೆಂದು ವಿಷ್ಣುವಿನ ಮೊರೆ ಹೋಗುತ್ತಾನೆ. ಆಗ ವಿಷ್ಣುವು ಜಲಂಧರನ ರೂಪ ತಾಳಿ ವೃಂದಾಳ ಬಳಿಗೆ ಬಂದು ಮೋಹಿಸಿ ಆಕೆಯ ಪಾವಿತ್ರ್ಯತೆಗೆ ಧಕ್ಕೆ ತರುತ್ತಾನೆ. ಈ ಸಂದರ್ಭದಲ್ಲಿ ಶಿವನು ಜಲಂಧರ ರಾಜನನ್ನು ಸಂಹರಿಸುತ್ತಾನೆ. ಇತ್ತ ತನ್ನ ಚಾರಿತ್ರ್ಯಕ್ಕೆ ಧಕ್ಕೆ ತರುವ ವಿಷ್ಣುವಿಗೆ ವೃಂದ ಕಪ್ಪು ಕಲ್ಲಾಗಿ ಹೋಗು ಎಂದು ಶಾಪ ನೀಡುವಳಲ್ಲದೆ ನಿನಗೆ ಪತ್ನಿಯ ವಿರಹವುಂಟಾಗಲಿ ಎಂದು ಆಶಿಸುತ್ತಾಳೆ. ಇದರಿಂದ ರಾಮಾಯಣದಲ್ಲಿ ವಿಷ್ಣುವಿನ ಅವತಾರ ರಾಮನಿಗೆ ಸೀತೆಯು ಕಾಡಿನಲ್ಲಿ ಕೆಲವು ವರ್ಷಗಳ ಕಾಲ ದೂರವಾಗುತ್ತಾಳೆ. ತನ್ನ ಚಾರಿತ್ರ್ಯಕ್ಕೆ ಧಕ್ಕೆಯುಂಟಾದುದರಿಂದ ವೃಂದಾಪತಿಯ ಚಿತೆಗೆ ಹಾರಿ ಸಾವಿಗೀಡಾಗುತ್ತಾಳೆ. ವಿಷ್ಣುವು ಆಕೆಯ ಆತ್ಮವನ್ನು ತುಳಸಿ ಗಿಡವಾಗಿ ಪರಿವರ್ತಿಸಿ ಮುಂದಿನ ಜನ್ಮದಲ್ಲಿ ಸಾಲಿಗ್ರಾಮವಾಗಿ ಪ್ರಬೋಧಿನಿ ಏಕಾದಶಿಯ ದಿನ ತುಳಸಿಯನ್ನು ಮದುವೆಯಾಗುತ್ತಾನೆ ಎಂಬ ಕಥೆಯಿದೆ. ಇದರ ಸಂಕೇತವೇ ವಿಷ್ಣು ತುಳಸಿ ವಿವಾಹ. ಇನ್ನೊಂದು ಪುರಾಣದ ಪ್ರಕಾರ ದೇವತೆಗಳು ದಾನವರು ಕ್ಷೀರಸಾಗರವನ್ನು ಕಡೆದಾಗ ಕೊನೆಯಲ್ಲಿ ಅಮೃತ ಬಂತು. ಅದನ್ನು ಕೈಗೆ ತೆಗೆದುಕೊಂಡ ವಿಷ್ಣುವಿನ ಕಣ್ಣುಗಳಿಂದ ಬಂದ ಆನಂದ ಬಾಷ್ಪಗಳು ಕಲಶದಲ್ಲಿ ಬಿದ್ದು ಅದರಿಂದ ಒಂದು ಸಣ್ಣ ಗಿಡ ಹುಟ್ಟಿತು. ಅದಕ್ಕೆ ತುಲನೆ ಇಲ್ಲವಾದ್ದರಿಂದ ತುಳಸಿ ಎಂದು ಹೆಸರಿಟ್ಟು ಲಕ್ಷ್ಮಿಯೊಂದಿಗೆ ತುಳಸಿಯನ್ನು ವಿಷ್ಣುವು ಮದುವೆಯಾದನು. ಹಿಂದೂ ಧರ್ಮದಲ್ಲಿ ಮಹಾವಿಷ್ಣುವಿನ ಮಡದಿಯೆಂದು ಅವರಿಬ್ಬರಿಗೆ ನಡೆಯುವ ವಿವಾಹವನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ. ತುಳಸಿ ಗಿಡಕ್ಕೆ ವಿವಾಹವೆಂದರೆ ಮಳೆಗಾಲ ಮುಗಿದು ಚಳಿಗಾಲದಲ್ಲಿ ಹಿಂದೂ ಮದುವೆಗಳು ಆರಂಭವಾಗುವ ಸಮಯವೆಂದರ್ಥ. ಈ ಕಥೆಯು ನಡೆದದ್ದು ಇಲ್ಲಿಯೇ ಎಂಬ ಪ್ರತೀತಿ ಇದೆ. ಪ್ರಧಾನ ದೇವರಿಗೆ ತಿರುಮಂಜನಂ ಅಂದರೆ ಶುದ್ಧೀಕರಣ ಮಾಡಲು ಸಹಸ್ರಧಾರಿ ತಟ್ಟೆ ಮತ್ತು ಮಡಕೆ ಚಿನ್ನದಿಂದ ಮಾಡಲ್ಪಟ್ಟಿದೆ. ದೇವಾಲಯವು ಹನುಮ ಚಿತ್ರಕ್ಕಾಗಿ ಚಿನ್ನದ ಕತ್ತಿ, ವಜ್ರದ ಕಿರೀಟ ಮತ್ತು ಚಿನ್ನದ ತೋಳಿನ ಕಾವಲುಗಳನ್ನು ಸಹ ನಿರ್ವಹಿಸುತ್ತದೆ. ಗರ್ಭಗುಡಿಯ ಮೇಲಿನ ದೇವಾಲಯವನ್ನು ಚಿನ್ನದಿಂದ ಲೇಪಿಸಲಾಗಿದೆ.
ದೇವಾಲಯದ ಮುಖ್ಯ ದೇವಾಲಯವು ನಿಂತಿರುವ ಭಂಗಿಯಲ್ಲಿರುವ ಒಪ್ಪಿಲಿಯಪ್ಪನ ಚಿತ್ರಣವನ್ನು ಹೊಂದಿದೆ ಮತ್ತು ಇದು ಭೂಮಿದೇವಿ ಮತ್ತು ಮಾರ್ಕಂಡೇಯ ಋಷಿಗಳ ಚಿತ್ರಗಳನ್ನು ಸಹ ಹೊಂದಿದೆ. ವಿಮಾನವನ್ನು ಶುದ್ಧಾನಂದ ಎಂದು ಕರೆಯಲಾಗುತ್ತದೆ. ದೇಶಿಕ ದೇವಾಲಯವು ಗರ್ಭಗುಡಿಯ ಬಳಿ ಇದೆ. ಮೊದಲ ಆವರಣದ ಬದಿಗಳಲ್ಲಿ ಆಂಜನೇಯನ ದೇವಾಲಯವು ದಕ್ಷಿಣದಲ್ಲಿದೆ ಮತ್ತು ಆಳ್ವಾರ್ಗಳು ಮತ್ತು ರಾಮರು ಉತ್ತರದಲ್ಲಿ ಮತ್ತು ರಾಮಾನುಜರು ಪೂರ್ವದಲ್ಲಿ ಇದ್ದಾರೆ. ಮಣಿಯಪ್ಪನ ದೇವಾಲಯವು ದಕ್ಷಿಣ ಭಾಗದಲ್ಲಿ ಎರಡನೇ ಆವರಣದಲ್ಲಿದೆ. ಆದರೆ ಎನ್ನಪ್ಪನ ದೇವಾಲಯಗಳು ಮತ್ತು ಭೂಮಿದೇವಿಯ ಪವಿತ್ರ ಜನ್ಮಸ್ಥಳವು ಉತ್ತರ ಭಾಗದಲ್ಲಿದೆ. ಗರುಡನ ದೇವಾಲಯವು ಗರ್ಭಗುಡಿಯ ಎದುರು ಮತ್ತು ದೇವಾಲಯದ ಸ್ತಂಭದ ಹಿಂದೆ ಇದೆ. ನೃತ್ಯ ಮಾಡುವ ಕೃಷ್ಣನ ದೇವಾಲಯವು ಮುಖ್ಯ ದ್ವಾರದ ದಕ್ಷಿಣ ಭಾಗದಲ್ಲಿದೆ. ಒಳಗಿನ ಆವರಣದಲ್ಲಿ ಪಶ್ಚಿಮ ಭಾಗದಲ್ಲಿ ಅಮೃತಶಿಲೆಯ ಸಭಾಂಗಣವು ಹಬ್ಬಗಳ ಸಮಯದಲ್ಲಿ ಉತ್ಸವ ದೇವತೆಗಳಿಗೆ ವಿಶ್ರಾಂತಿ ಮಂಟಪವಾಗಿ ಕಾರ್ಯನಿರ್ವಹಿಸುತ್ತದೆ. ಡೋಲೋತ್ಸವಂ ಹಬ್ಬವನ್ನು ದೇವಾಲಯದ ಉತ್ತರ ಭಾಗದಲ್ಲಿ ಮತ್ತೊಂದು ಅಮೃತಶಿಲೆಯ ಸಭಾಂಗಣದಲ್ಲಿ ಆಚರಿಸಲಾಗುತ್ತದೆ. ಸಭಾಂಗಣದ ಪಕ್ಕದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮ ಚಿತ್ರಗಳನ್ನು ಇರಿಸಲಾಗಿರುವ ದೇವಾಲಯವಿದೆ. ತಿರುಪ್ಪಳ್ಳಿಯರೈ ಎಂಬ ಪವಿತ್ರ ಶಯನಗೃಹವು ಕನ್ನಡಿಗಳಿಂದ ತುಂಬಿದೆ. ಅದರ ಪಕ್ಕದಲ್ಲಿದೆ. ಧಾರ್ಮಿಕ ಆಚರಣೆಗಳನ್ನು ನಿರ್ವಹಿಸಲು ಯಾಗಶಾಲೆಯು ದೇವಾಲಯದಲ್ಲಿದೆ. ದೇವಾಲಯವು ಉತ್ಸವ ವಾಹನಗಳನ್ನು ಇರಿಸಲು ಒಂದು ಸಭಾಂಗಣ, ಗ್ರಂಥಾಲಯ ಮತ್ತು ದೇವಾಲಯದ ತೊಟ್ಟಿಯ ದಡದಲ್ಲಿ ಸುಂದರವಾದ ಕೆತ್ತಿದ ಕಂಬಗಳನ್ನು ಹೊಂದಿರುವ ಸಭಾಂಗಣವನ್ನು ಹೊಂದಿದೆ. ಅಲ್ಲಿ ವಾರ್ಷಿಕ ತೇಲುವ ಉತ್ಸವವನ್ನು ಆಚರಿಸಲಾಗುತ್ತದೆ. ಗರುಡ ದೇವಾಲಯದ ದಕ್ಷಿಣಕ್ಕೆ ಇರುವ ಕೋಡಿಮಂಟಪವನ್ನು ದಿನನಿತ್ಯದ ಧಾರ್ಮಿಕ ಆಚರಣೆಗಳಿಗೆ ಬಳಸಲಾಗುತ್ತದೆ. ವಾರ್ಷಿಕ ಕಲ್ಯಾಣ ಉತ್ಸವವನ್ನು ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳ ನಡುವೆ ಸಭಾಂಗಣದಲ್ಲಿ ನಡೆಸಲಾಗುತ್ತದೆ. ಈ ದೇವಾಲಯವನ್ನು ತಿರುಪತಿ ದೇವಾಲಯದ ದಕ್ಷಿಣದ ಪ್ರತಿರೂಪವೆಂದು ಪರಿಗಣಿಸಲಾಗುತ್ತದೆ ಮತ್ತು ಆದ್ದರಿಂದ ಭಕ್ತರು ತಿರುಪತಿಯಲ್ಲಿ ಮಾಡುವಂತೆ ತಮ್ಮ ವಿವಾಹಗಳು ಮತ್ತು ವ್ರತಗಳನ್ನು ನಿರ್ವಹಿಸುತ್ತಾರೆ. ಮುಖ್ಯ ಸಂಕೀರ್ಣದ ಹೊರಗೆ ದೇವಾಲಯವು 2 ವಿವಾಹ ಮಂಟಪಗಳು, 5 ಕೊಠಡಿಗಳನ್ನು ಹೊಂದಿರುವ ವಿಶ್ರಾಂತಿ ಗೃಹ, 2 ಇತರ ಸಭಾಂಗಣಗಳು, ಸಣ್ಣ ರಥ ಮತ್ತು ದೊಡ್ಡ ರಥಕ್ಕೆ ತಲಾ 1 ವಸತಿ ಸೌಕರ್ಯವನ್ನು ನಿರ್ವಹಿಸುತ್ತದೆ. ದೇವಾಲಯದ 3ನೇ ಆವರಣದ ಸುತ್ತಲೂ ಒಂದು ಉದ್ಯಾನವನ ಮತ್ತು ದೇವಾಲಯದ ದಕ್ಷಿಣಕ್ಕೆ ಸುಮಾರು ದೂರದಲ್ಲಿ ತುಳಸಿ ಮತ್ತು ಹೂವುಗಳನ್ನು ಬೆಳೆಸುವ ದೊಡ್ಡ ಉದ್ಯಾನವನವಿದೆ. ಪ್ರತಿ ವರ್ಷ ಮೇ-ಜೂನ್ನಲ್ಲಿ 6 ದಿನಗಳ ಕಾಲ ಆಚರಿಸಲಾಗುವ ವಸಂತೋತ್ಸವ ಉತ್ಸವದ ಸಮಯದಲ್ಲಿ ದೇವತೆಗಳನ್ನು ವಿಶ್ರಾಂತಿ ಮಾಡಲು ಉದ್ಯಾನದಲ್ಲಿರುವ ಒಂದು ಸಭಾಂಗಣವನ್ನು ಬಳಸಲಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.